ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಬ್ರೆಡ್ ಯೂಸ್ ಮಾಡಿ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಗುಲಾಬ್ ಜಾಮೂನ್ ಪೌಡ್ರಿಂದ ಮಾಡ್ತೀವಲ್ವ, ಎಂಟಿಆರ್ ಗುಲಾಬ್ ಜಾಮೂನ್ ಪೌಡ್ರಿಂದ ಮಾಡ್ತೀವಲ್ವ, ಅದೇ ರೀತಿ ಇರುತ್ತೆ. ನೋಡಿ, 5 ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ ಗುಲಾಬ್ ಜಾಮೂನ್ ಮಾಡೋದಕ್ಕೆ. ಇದು ನಾವು ಒಂದು ಲೆವೆಲ್ ಮಾಡಿಕೊಂಡು 1-2 ಪೀಸ್ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ಸೈಡ್ ಇರೋ ಬ್ರೌನ್ ಕಲರ್ ಆಯ್ತಲ್ವ, ಅದನ್ನು ಚಾಕುವಿಂದ ಈ ರೀತಿ ನಾನು ಕಟ್ ಮಾಡ್ಕೊತೀನಿ. ಅಕಸ್ಮಾತಾಗಿ ಗುಲಾಬ್ ಜಾಮೂನ್ ತಿನ್ನಬೇಕು ಅಂತ ಅನಿಸ್ದಾಗ ಈ ರೀತಿ ಬ್ರೆಡ್ಡಿಂದ ಕೂಡ ನಾವು ಗುಲಾಬ್ ಜಾಮೂನ್ ಮಾಡ್ಕೋಬೋದು. ಅದೇ ಟೇಸ್ಟು ಬರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ನಾವು ಇದನ್ನು ಕಲಸಿ ಎಣ್ಣೆಗೆ ಹಾಕ್ಬೇಕಾದ್ರೂ ಅಷ್ಟೇ ಅದೇ ರೀತಿ ಇರುತ್ತೆ. ನೋಡಿ, ಎಲ್ಲನೂ ಅದೇ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಸೈಡ್ ಕಟ್ ಮಾಡಿಕೊಂಡ್ರೆ ಸಾಕು. ಅದು ಬ್ರೌನ್ ಕಲರ್ ಆಯ್ತಲ್ಲ, ಅದನ್ನು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ ತಗೊಂಡು ಇದನ್ನೆಲ್ಲ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡ್ಕೊಂಡು ಕೈಯಿಂದ ಈ ರೀತಿ ಮಾಡಿಕೊಂಡ್ರೆ ಅದೆಲ್ಲ ಪುಡಿ ಆಗುತ್ತೆ. ನೋಡಿ, ಈ ರೀತಿ ಪುಡಿ ಆದರೆ ಸಾಕು ನಮಗೆ ಗುಲಾಬ್ ಜಾಮೂನ್ ಕಲಿಸ್ಕೊಳ್ಳೋದಕ್ಕೆ. ಇದನ್ನು ಕಲಸೋದಕ್ಕೆ ನಾನು ಹಾಲು ತಗೊಂಡಿದ್ದೀನಿ, ಒಂದು ಅರ್ಧ ಕಪ್ ಹಾಲು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತೀನಿ. ಒಂದೇ ಸರಿ ಹಾಕಬಾರ್ದು. ನಾವು ಗುಲಾಬ್ ಜಾಮೂನ್ ಹಿಟ್ಟು ಹೇಗೆ ಕಲಿಸ್ತೀವೋ ಅದೇ ರೀತಿ ನಾವು ಇದನ್ನು ಕಲಿಸ್ಕೋಬೇಕು. ಸ್ವಲ್ಪ ಹಾಲು ಹಾಕ್ಕೊಂಡು. ನೋಡಿ, ಇಷ್ಟು ಹಾಲಾದರೆ ಸಾಕು ನಮಗೆ ಕಲಸೋದಕ್ಕೆ. ನೋಡಿ, ಈ ರೀತಿ ಆದರೆ ಸಾಕು. ನಾನಿಲ್ಲಿ ಬೇರೆ ಏನು ಸೋಡಾ ಏನೂ ಹಾಕಿಲ್ಲ. ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ಕೈಗೆ ಸ್ವಲ್ಪ ಅಂಟ್ತೈತೆ, ಅದಕ್ಕೆ ಸ್ವಲ್ಪ ಕೈಗೆ ತುಪ್ಪ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಕ್ಲೀನಾಗಿ ಕಲಿಸ್ಕೊತೀನಿ. ನೋಡಿ, ಈ ರೀತಿ ಕಲಿಸ್ಕೊಂಡಿದ್ದೀನಿ. ಈ ರೀತಿ ನೋಡಿ, ಸೇಮ್ ಗುಲಾಬ್ ಜಾಮೂನ್ ಥರನೇ ಐತೆ. ಗುಲಾಬ್ ಜಾಮೂನ್ ಯಾವ ರೀತಿ ಕಲಿಸ್ಕೊತೀವೋ ಅದೇ ರೀತಿ ಇಟ್ಟು ಬಂದೈತಿ ನಾವು ಕಲಿಸ್ಕೊಂಡಿದ್ದು ಬ್ರೆಡ್ಡಿಂದ. ಇದು ನಾನು ಕ್ಯಾಪ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡ್ತೀನಿ. ನೋಡಿ, ಇಷ್ಟು ಸಾಫ್ಟ್ ಆಗೈತೆ, ತುಂಬಾ ಸಾಫ್ಟ್ ಆಗೈತೆ. ಇವಾಗ ಸ್ವಲ್ಪ ಸಕ್ಕರೆ ಕರಗಿಸ್ಕೊತೀನಿ. ನಾನು ಹಾಲು ತಗೊಂಡಿದ್ನಲ್ಲ ಅಷ್ಟೇ ಸಕ್ಕರೆ ತಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಸಕ್ಕರೆ ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1-2 ಕಪ್ ನೀರು ಹಾಕ್ಕೊತಾ ಇದ್ದೀನಿ. ಇದು ಸಕ್ಕರೆ ಸ್ವಲ್ಪ ಸಿರಪ್ ಮಾಡ್ಕೋಬೇಕು. ಅದಕ್ಕೆ ಗುಲಾಬ್ ಜಾಮೂನ್ಗೆ ನಾವು ಸೇಮ್ ಸಿರಪ್ ಮಾಡ್ಕೊತೀವಲ್ವ ಅದೇ ರೀತಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಕರಗಿ ಸ್ವಲ್ಪ ಅಂಟು ಥರ ಬಂದರೆ ಸಾಕು. ಅಷ್ಟರಲ್ಲಿ ಗುಲಾಬ್ ಜಾಮೂನ್ ಉಂಡೆ ಎಲ್ಲ ಮಾಡಿಟ್ಕೊತೀನಿ. ನೋಡಿ, ತುಂಬ ಸಾಫ್ಟಾಗೈತೆ. ಸ್ವಲ್ಪ ತುಪ್ಪ ಹಚ್ಕೊಂಡು ನೋಡಿ, ಕೈಗೆಲ್ಲ ಈ ರೀತಿ ತುಪ್ಪ ಸ್ಪ್ರೆಡ್ ಮಾಡಿಕೊಂಡು ನೋಡಿ, ಇಷ್ಟು ಸಾಫ್ಟಾಗಿ ತುಂಬಾ ಸಾಫ್ಟಾಗೈತೆ. ನೋಡಿ, ಈ ರೀತಿ ಉದ್ದ ಮಾಡ್ಕೊತೀನಿ. ಈ ರೀತಿ ಉದ್ದ ಮಾಡಿಕೊಂಡು ನಮಗೆ ಎಷ್ಟು ಗಾತ್ರ ಬೇಕೋ ಆ ಗಾತ್ರದಲ್ಲಿ ಉಂಡೆ ಮಾಡಿ ಇಟ್ಕೊತೀನಿ. ನಾನು ಸ್ವಲ್ಪ ನಿಂಬೆಹಣ್ಣು ಗಾತ್ರಗಿಂತ ಸ್ವಲ್ಪ ಸಣ್ಣದಾಗಿ ಉಂಡೆ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ತಗೊಂಡಿದ್ದೀನಿ. ಈ ರೀತಿ ತಗೊಂಡು ಇಷ್ಟು ದಪ್ಪ ಉಂಡೆ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ದಪ್ಪ ಆದರೆ ಸಾಕು. ಅದು ಎಣ್ಣೆಗೆ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ದಪ್ಪ ಕೂಡ ಆಗುತ್ತೆ. ಸಕ್ಕರೆ ಪಾಕಕ್ಕೆ ಹಾಕಿದ್ರೂ ಸ್ವಲ್ಪ ದಪ್ಪ ಆಗುತ್ತೆ. ಅದಕ್ಕೆ ಇಷ್ಟು ದಪ್ಪ ಆದರೆ ಸಾಕು. ನೋಡಿ, ಎಲ್ಲನೂ ಅದೇ ರೀತಿ ಮಾಡಿಟ್ಕೊಂಡಿದ್ದೀನಿ. ನಾನು ಇದನ್ನು ಮಾಡ್ಬೇಕಾದ್ರಂತೂ ಸೇಮ್ ಗುಲಾಬ್ ಜಾಮೂನ್ನ ಕಲಸಿ ನಾವು ಇಟ್ಟು ಯಾವ ರೀತಿ ಮಾಡ್ತೀವೋ ಅದೇ ಫೀಲ್ ಆಗ್ತಾಯಿತ್ತು. ಅದೇ ಥರ ಸಾಫ್ಟಾಗಿತ್ತು. ನೀವೊಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸಕ್ಕರೆನೂ ಅಷ್ಟೇ ಕರಗಿ ನೋಡಿ, ಈ ಥರ ಕರಗಿದ್ರೆ ಸಾಕು. ನೋಡಿ, ಈ ಥರ ಕೈಯಲ್ಲಿ ಮುಟ್ಟು ನೋಡ್ಬೇಕಾದ್ರೆ ಒಂದು ಸ್ವಲ್ಪ ಅಂಟಿದ್ರೆ ಸಾಕು. ನೋಡಿ, ಈ ರೀತಿ ಜಾಸ್ತಿ ಎಳೆ ಬರಬಾರ್ದು, ಸ್ವಲ್ಪ ಅಂಟಬೇಕಷ್ಟೆ. ನಿಮ್ಗೆ ಆ ರೀತಿ ಗೊತ್ತಾಗಿಲ್ಲ ಅಂತಂದರೆ ನೋಡಿ, ಈ ರೀತಿ ಗುಳ್ಳೆ ಬರುತ್ತೆ. ಆವಾಗ ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕು. 2 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಉಂಡೆ ಸಮೇತನೇ ಹಾಕ್ಕೊತಾ ಇದ್ದೀನಿ. ಜಜ್ಜೇನು ಹಾಕ್ಕೊಂಡಿಲ್ಲ, ಓಪನ್ ಮಾಡಿ ಹಾಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿ ಎಣ್ಣೆ ಕೂಡ ಬಿಸಿ ಆಗೈತೆ. ನೋಡಿ, ಸಕ್ಕರೆ ಪಾಕ ಒಂದು ಬೇರೆ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ, ಒಂದು ಬೌಲ್ಗೆ. ಇವಾಗ ಎಣ್ಣೆ ಬಿಸಿನೂ ಆಗೈತೆ. ನೋಡಿ, ಈ ರೀತಿ ಸ್ವಲ್ಪ ಎಣ್ಣೆ ಬಿಸಿಗಿಟ್ಟಿದೆ, ಅವಾಗೆ ಬಿಸಿನೂ ಆಗೈತೆ. ಇವಾಗ ಈ ಜಾಮೂನ್ ಉಂಡೆಗಳನ್ನೆಲ್ಲ ಹಾಕೋತಾ ಇದ್ದೀನಿ. ನಾವು ಜಾಮೂನ್ ಯಾವ ರೀತಿ ಬಿಡಿಯಾಗಿ ಹಾಕೋತೀವೋ ಅದೇ ಥರ ಬಿಡಿಯಾಗಿ ಹಾಕ್ಕೊಂಡು ನಾವು ಜಾಮೂನು ಯಾವ ರೀತಿ ಡೀಪ್ ಫ್ರೈ ಮಾಡ್ತೀವೋ ಅದೇ ರೀತಿ ನಾವು ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಕ್ಲೀನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ, ಎಲ್ಲನೂ ಉಂಡೆಗಳ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಹಾಗೆ ಬಿಡಬಾರ್ದು. ಇದನ್ನ ಉಲ್ಟಾ ಸೀದಾ ಮಾಡಿಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಹುಬ್ಬಿ ಬರ್ತೈತೆ. ಎಣ್ಣೆಗೆ ಹಾಕಿದ ತಕ್ಷಣ ಹುಬ್ಬಿ ಬಂದೈತೆ. ಒಂದು ಸೈಡ್ ಬ್ರೌನ್ ಕಲರ್ ಆಗಿರುತ್ತೆ, ಇನ್ನೊಂದು ಸೈಡ್ ಆಗಿರಲ್ಲ. ಅದಕ್ಕೆ ನಾವು ಕ್ಲೀನಾಗಿ ಈ ರೀತಿ ಉಲ್ಟಾ ಸೀದಾ ಮಾಡಿಕೊಂಡು ನಾವು ಕ್ಲೀನಾಗಿ ಬೇಯಿಸ್ಕೋಬೇಕಾಗುತ್ತೆ. ನಾವು ಈರುಳ್ಳಿ ಹಾಕ್ಕೊಂಡು ಯಾವ ರೀತಿ ಫ್ರೈ ಮಾಡ್ಕೋತೀವೋ ಆ ರೀತಿ ಮಾಡಿಕೊಂಡ್ರೆ ಸಾಕು. ಇದೇನು ಕಟ್ಟಾಗಲ್ಲ, ಜಾಮೂನೇನು ಕಟ್ಟಾಗಿರಲ್ಲ, ಚೆನ್ನಾಗೇ ಇರುತ್ತೆ. ನೋಡಿ, ಈ ರೀತಿ ನಾವು ಬೇಯಿಸ್ಕೋಬೇಕಾಗುತ್ತೆ ಉಲ್ಟಾ ಸೀದಾ ಮಾಡಿ. ಇಲ್ಲಾಂದರೆ ಕ್ಲೀನಾಗಿ ಒಳಗಡೆ ಬೆಂದಿರಲ್ಲ.
ಮೇಲೆ ಮಾತ್ರ ಬ್ರೌನ್ ಕಲರ್ ಆಗಿರುತ್ತೆ, ಗೋಲ್ಡನ್ ಕಲರು, ಒಳಗಡೆ ಹಸಿ ಹಸಿ ಹಾಗೆ ಇರುತ್ತೆ. ಅದಕ್ಕೆ ಈ ರೀತಿ ನಾವು ಮಾಡಿ ಬೇಯಿಸ್ಕೊಂಡ್ರೆ ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಈ ರೀತಿ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಇಷ್ಟು ಕಲರ್ ಚೇಂಜ್ ಆದರೆ ಎತ್ತಿ ಸಕ್ಕರೆ ಪಾಕಕ್ಕೆ ಹಾಕ್ಕೊತೀನಿ ಎಲ್ಲ. ಇದನ್ನು ಬೇಯಿಸ್ಕೋಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಬೇಯಿಸ್ಕೋಬೇಕು. ಜಾಮೂನ ಹೈ ಫ್ಲೇಮಲ್ಲಿ ಇಡಬಾರ್ದು, ಲೋ ಫ್ಲೇಮಲ್ಲಿ ಇಡಬಾರ್ದು, ಅವಾಗೆ ಕರೆಕ್ಟಾಗಿ ಬರೋದು. ನೋಡಿ ಸಕ್ಕರೆ ಪಾಕಕ್ಕೆಲ್ಲ ಹಾಕ್ಕೊಂಡು ಇದನ್ನು ಒಂದು 20 ನಿಮಿಷ ಬಿಡಬೇಕು ಕ್ಯಾಪ್ ಕ್ಲೋಸ್ ಮಾಡಿ. ಆವಾಗೆ ಎಲ್ಲ ಜಾಮೂನೆಲ್ಲ ಸಕ್ಕರೆ ಪಾಕನೆಲ್ಲ ಹೀರ್ಕೊಂಡಿರುತ್ತೆ. ನೋಡಿ 20 ನಿಮಿಷ ಆಗೈತೆ. ಇವಾಗ ಓಪನ್ ಮಾಡಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದಂತೂ ತುಂಬಾ ಚೆನ್ನಾಗಿ ಬಂದೈತೆ ಜಾಮೂನಂತೂ. ಬ್ರೆಡ್ ಜಾಮೂನ್ ಅಂತ ಅನ್ನಲ್ಲ, ನಾರ್ಮಲ್ ಜಾಮೂನ್ ಥರನೇ ಐತೆ. ಟೇಸ್ಟು ಅಷ್ಟೇ ಚೆನ್ನಾಗೈತೆ. ಕಟ್ ಮಾಡೋದಕ್ಕೂ ತುಂಬ ಚೆನ್ನಾಗೈತೆ. ಬಾಯಲ್ಲಿಟ್ಟು ತುಂಬ ಸಾಫ್ಟಾಗೈತೆ. ಇದಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೀವೊಮ್ಮೆ ಟ್ರೈ ಮಾಡಲೇಬೇಕು ಖಂಡಿತವಾಗೂ, ಅಷ್ಟು ಚೆನ್ನಾಗೈತೆ ಬ್ರೆಡ್ ಜಾಮೂನ್ ಅಂತೂ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.